ಏನಮ್ಮ ಜಾನ್ಕಮ್ಮ, ಏನ್ ಸಮಾಚಾರ? ಇಷ್ಟೊಂದು ಚೆನ್ನಾಗಿ ತಯಾರಾಗ್ಬಿಟ್ಟಿದ್ದೀರಲ್ಲ ಅಂದಂಗೆ ಎಲ್ಲುಂಟೈತೆ ಸವಾರಿ? ಆ ನನ್ಗೆ ಹೇಳ್ದಂಗೆನೆ. ನೀವೊಬ್ರು ಸುಮ್ಮನಿರಿ, ಎಲ್ಲೂ ಹೊಂಟಿಲ್ಲ. ಯಾಕೋ ಗೊತ್ತಿಲ್ಲ ರೀ, ಇವತ್ತು ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನಿಸ್ತು, ಅದಕ್ಕೆ ರೆಡಿ ಆಗಿದ್ದೀನಿ. ಯಾಕೆ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ಹ್ಞೂ, ಯಾಕೆ ಚೆನ್ನಾಗಿ ಕಾಣಿಸ್ತಲ್ಲ? ಆ, ಈ ಸ್ಪ್ರೈಟ್ ಬಾಟ್ಲಿಗೆ ಕೆಂಪು ಮುಚ್ಚಳ ಹಾಕಿದ್ರೆ ಹೆಂಗಿರುತ್ತೋ ಅದೇ 2 ಲೀಟರ್ ಬಾಟ್ಲಿಗೆ ಹಂಗಿದ್ಯಾ. ರೀ ಏನ್ರಿ ಹಂಗ್ ಮಾತಾಡ್ತೀರಾ? ಸುಮ್ಮನೆ ತಮಾಷೆ ಮಾಡಿದೆ. ಅಂದಂಗೆ ಎಲ್ಲಿ ನಿನ್ನ ಮುತ್ತು ರತ್ನಗಳು ಇಬ್ರು ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾರೆ? ಅಮ್ಮ ನಡಿ, ನಾನು ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ, ಹೋಗಿ ಬರೋಣ ನಡಿ. ನೀನೇನೋ ಬಂದೆ ಅಮ್ಮ, ಆದ್ರೆ ಅವಳಿಲ್ಲಿ ನಿನ್ ತಂಗಿ, ಅವಳು ಕಾಣಿಸ್ತಾನೆ ಇಲ್ವಲ್ಲ. ಅಮ್ಮ ಮೊದಲು ನಾನಲ್ವಾ, ನಾನಾದ್ಮೇಲೆ ಅವಳು, ಅದಕ್ಕೆ ನಾನು ಬಂದಾದ್ಮೇಲೆ ಅವಳು ಬರ್ತಾಳೆ. ಹೌದಮ್ಮ, ಮೊದಲು ನೀನೆ, ಆಮೇಲೆ ಅವಳು. ಯಾವಾಗ್ಲೂ ನೀವೆಲ್ಲ ಹಂಗೆ ಅನ್ನಿ, ಯಾವಾಗ್ಲೂ ಎಲ್ಲದರಲ್ಲೂ ಮೊದಲು ಅವಳೇ ಇರಬೇಕು, ಆಮೇಲೆ ನಾನು. ಯಾಕಂದ್ರೆ ಏಯ್ ತಿರ್ಗಾಳಿ ತರ ಬರಬೇಡ ಕಣೆ. ಯಾಕೆಂದ್ರೆ ಅವಳು ದೊಡ್ಡ ಮಗಳು, ನೀನ್ ಚಿಕ್ಕ ಮಗಳು, ಅದಕ್ಕೆ ಮೊದಲು ಅವಳು ಆಮೇಲೆ ನೀನು. ಯಾಕೆ ಹೇಳು? ನಾನು ನಿಂಗೆ ಹೇಳಿದ್ನಾ ಮೊದಲು ಅವಳು ಅಡಿ ಆಮೇಲೆ ನನ್ನ ಅಡಿ ಅಂತ? ನಿನ್ನ ಅವಳ ಮೊದಲೆತ್ತೆ ನನ್ನೇ ಇರ್ಬೇಕಾಗಿತ್ತು ತಾನೇ. ನಮಸ್ತೆ ಫ್ರೆಂಡ್ಸ್, ಇದು ನನ್ನ ಹೊಸ ಕತೆ. ಇವರು ನನ್ನ ಅಪ್ಪ, ನನ್ನಮ್ಮ, ನನ್ನ ಅಕ್ಕ. ಇದು ನನ್ನ ಸಂಸಾರ. ಅಪ್ಪ ಹೆಸರು ರಾಮೇಗೌಡ, ಅಮ್ಮ ಹೆಸರು ಜಾನಕಮ್ಮ, ಅಕ್ಕ ಹೆಸರು ಮಾನ್ಸ, ನನ್ನ ಹೆಸರು ತನು. ಇದು ನನ್ನ ಕುಟುಂಬದ ಪರಿಚಯ. ಬನ್ನಿ ಈಗ ಇನ್ನೊಂದು ಕುಟುಂಬಕ್ಕೆ ಹೋಗೋಣ. ಏಯ್ ಹಿಂಗೆ ಕಿತ್ತಾಕೊಂಡಿರ್ತೀಯಾ ಅಥವಾ ದೇವಸ್ಥಾನಕ್ಕೆ ಹೋಗಕ್ಕೆ ಬರ್ತೀಯಾ? ಹ್ಞೂ ನಡಿ, ಬರ್ತೀನಿ, ರೆಡಿ ಆಗಿದ್ದೀನಲ್ಲ. ಬರ್ದೇ ಇದ್ರೆ ಏನ್ ಬಿಡ್ತೀಯಾ ಬಜಾರಿ? ಏನು ಬರ್ತೀಯಾ? ಅದು ಈ ಅವಸರದಲ್ಲಿ ಹೋಗಿ ಮೊದಲು ಡ್ರೆಸ್ ಹಾಕೊಂಡ್ಬರೋಗು. ನೋಡಿ ನಿಮ್ಮ ಅಕ್ಕನ ಕಲ್ತ್ಕೊ, ಅವಳು ಅಚ್ಚುಕಟ್ಟಾಗಿ ಸೀರೆ ಉಟ್ಕೊ ಬಂದವಳೆ, ನೀನು ಇದ ತಗ್ಲಾಕೊ ಬರ್ತಾವಳೆ. ಅಯ್ಯೋ ಯಾಕಮ್ಮ, ಇದೇನ್ ಬಟ್ಟೆ ಅಲ್ವಾ? ಇದನ್ನ ಹಾಕೊಂಡು ಬಂದ್ರೆ ಪೂಜಾರಿಗಳು ಬರ್ಬೇಡ ಹೋಗಮ್ಮ ಅಂತಾರ. ಒಂದು ವೇಳೆ ಹಂಗ ಅನ್ಬಿಟ್ರೆ ನಾನು ವಾಪಸ್ ಬರ್ತೀನಿ, ನೀವೆಲ್ಲ ದರ್ಶನ ಮಾಡ್ಕೊ ಬರೋರಂತೆ. ನಡಿ. ಏಯ್ ಮುಚ್ಚೆ ಬಾಯಿ, ಎಷ್ಟು ಮಾತಾಡ್ತೀಯ? ಅಮ್ಮ ಹೇಳ್ತಾಡ್ತಾನೆ, ಹೋಗು ನೆಟ್ಟಿಗೆ ಬಟ್ಟೆ ಹಾಕೊಂಡ್ ಬರೋಗು. ತಾನು ಬೇಡಮ್ಮ, ಹಂಗೆಲ್ಲ ಮಾತಾಡಬಾರ್ದು. ಅಕ್ಕ ಅಮ್ಮ ಹೇಳ್ತಿದಾರಲ್ಲ, ಅವ್ರ ಮಾತು ಕೇಳಬೇಕು. ಹೋಗಿ ನೀಟಾಗಿ ಬಟ್ಟೆ ಹಾಕೋಬರೋಗು. ಇದು ಚೆನ್ನಾಗೈತೆ ಮಗ್ಲೇ, ಈ ಚೆನ್ನಾಗಿಲ್ಲ ಅಂತಲ್ಲ, ಇದು ಸೂಪರ್ ಆಗಿ ಕಾಣಿಸ್ತಾ ಇದೆಯಾ. ಆದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲಮ್ಮ, ನೀಟಾಗಿ ಚೂಡಿದಾರ್ ಹಾಕೋಬರೋಗು. ಹೋಗು ಕಂದ. ಹೋಗಿ ಹೇಳಿದ್ ಕೇಳಿಸಿಲ್ಲ ನಿಮ್ಮಪ್ಪ ನಿನ್ಗೆ? ಅಯ್ಯ ತಡಿ, ಹಂಗಾಗಿ ಬಡ್ಕೊಂತ್ಯಾ, ಹಾಕೊಂಡ್ ಬರ್ತೀನಿ. ನಿಂದೊಳ್ಳೆ ಕಾಟ ನನ್ಗೆ. ರೀ ಇವಳು ಯಾಕೋ ಬರ್ತಾ ಬರ್ತಾ ತುಂಬಾ ಅತ್ಯ ಆಗ್ತೈತೆ. ಮಾತಿಗೆ ಮಾತು ಕೊಡ್ತಾಳೆ, ಹೇಳೋ ಮಾತೇ ಕೇಳಲ್ಲ. ಸ್ವಲ್ಪ ನೀವು ಮುದ್ದು ಕಮ್ಮಿ ಮಾಡಿ ಬುದ್ಧಿ ಹೇಳಿ, ಸರಿನಾ? ಬುದ್ಧಿ ಯಾರಿಗೆ? ನಿನ್ಗ ಅವಳಿಗ? ಅಪ್ಪ ನೀವು ಸರಿಯಾಗಿದ್ದೀರಾ. ನೋಡಿ ಇವಾಗ ಓಕೆನಾ? ಇವಾಗ ಚೆನ್ನಾಗಿದ್ದೀನಾ? ಇದಪ್ಪ ಲಕ್ಷಣ ಅಂದ್ರೆ. ಆದ್ರೆ ಕತ್ತಿಗೆ ಕೈಗೆಲ್ಲ ಏನು ಇಲ್ವಲ್ಲೇ? ಹೋಗಿ ಹಾಕೋ ಬರೋಗು. ಹೋಗಮ್ಮ, ನೀನ್ ಅದು ಇದು ನಂಗೆ ಹೇಳ್ತಾ ಇದ್ರೆ ನಾನು ದೇಶಕ್ಕೂ ಬರಲ್ಲ, ಎಲ್ಲೂ ಬರಲ್ಲ, ಹಿಂಗೆ ಇರ್ತೀನಿ, ಹೋಗು. ಅಯ್ಯೋ ಬೇಡ ಬೇಡ, ಬಾ ಓದೋಗ್ಲಿ, ಬಾ. ಹೆಂಗೋ ಇದಾದ್ರೂ ಹಾಕೋ ಬಂದಿಲ್ಲ, ಪುಣ್ಯ. ಬಾ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ನೀನು ಇವಾಗ ಅಂತ. ಇದನ್ನ ಬಿಟ್ಬಿಟ್ಟು ಅದ್ಯಾವುದೋ ಮಾತಿಗೆ ಮೊದಲು ಆ ಶರ್ಟ್ ಹಾಕೋಬಿಡ್ತಾಳೆ, ನೋಡೋಕೆ ಆಗಲ್ಲ. ನಿಂಗೆ ನೋಡೋಕೆ ಆಗಿಲ್ಲ ಅಂದ್ರೆ ಕಣ್ಣು ಮುಚ್ಕೋ, ನಂಗೆ ಏನಾಗಬೇಕು? ಅಮ್ಮ ನಡಿ. ಕಮಲ, ಏನಿವತ್ತಿ ನೀನು ದೇವಸ್ಥಾನಕ್ಕೆ ಹೋಗಿಲ್ಲಲ್ಲ, ಯಾಕೆ? ಅಯ್ಯೋ ಹೋಗ್ಬೇಕು ರೀ, ನಾನು ರೆಡಿಯಾಗಿ ಅರ್ಧ ಗಂಟೆ ಆಯ್ತು. ಆದ್ರೆ ನಿನ್ನ ಮಗ ಸೊಸೆ ಇದ್ದಾರಲ್ಲ, ಅವ್ರಂತೂ ಈಚೆಗೆ ಬರ್ತಾನೇ ಇಲ್ಲ. ಅದಕ್ಕೆ ರೆಡಿ ಆಗ್ಬಿಟ್ಟು ನಿಂತ್ಕೊಂಡಿದ್ದೀನಿ. ಅವ್ರು ಯಾವಾಗ ಬರ್ತಾರೋ ಆವಾಗಲೇ ಹೋಗೋಣ ಅಂತ. ಹೌದಾ? ಅದು ನಿಜಾನೇ ಬಿಡು. ಯಾಕೆಂದ್ರೆ ಮೊದಲು ನಿನ್ನ ಮಗ ರೆಡಿ ಆಗಬೇಕು, ಆಮೇಲೆ ಹೆಂಡತಿ ರೆಡಿ ಮಾಡಬೇಕು. ಹಿಂಗಿದ್ಮೇಲೆ ಟೈಮ್ ಆಗುತ್ತೆ ತಾನೆ? ಹಂಗಂತೀರ ರೀ? ಇದ್ರೂ ಇರ್ಬೋದೇನೋ. ಅದಕ್ಕೆ ಅಪ್ಪ ಇಷ್ಟು ಹೊತ್ತಾಯ್ತು, ಇನ್ನೂ ಯಾರು ಕಾಣಿಸ್ತಾನೆ ಇಲ್ಲ. ಆಗೋ ನೋಡು, ನಿನ್ನ ಮಗ ಬಂದಿದ್ದಾನೆ. ಸುನೀಲ ಎಲ್ಲಪ್ಪ ನಿನ್ನ ಹೆಂಡತಿ ಎಲ್ಲಿ? ನೀನೇನೋ ಇವಾಗ ಸಮಯ ಬಂದಿದ್ಯಾ? ಇನ್ನ ಆ ಮಹಾತಾಯಿ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ನಾವೆಲ್ಲ ಹೋಗೋ ಹೊತ್ತಿಗೆ ದೇವಸ್ಥಾನ ಬಾಗ್ಲಾಗ್ತಾರೋ ಏನೋ, ನನಗಂತೂ ಗೊತ್ತಿಲ್ಲ. ಅಯ್ಯೋ ಹಂಗೆಲ್ಲ ಏನು ಇಲ್ಲಮ್ಮ, ಅವಳು ಸ್ವಲ್ಪ ರೆಡಿ ಆಗ್ತಾ ಇದ್ಲು, ಅದಕ್ಕೆ ತಡ ಆಯ್ತು. ನಾನು ಅವಳು ರೆಡಿ ಆಗ್ಬಿಟ್ಟೆ, ಅವಳಿಗೋಸ್ಕರನೇ ಕಾಯ್ತಾ ಇದ್ದೆ. ಇವಾಗ ನೀವಿಬ್ರು ಮಾತಾಡ್ತಾರೋ ಸೌಂಡ್ ಕೇಳಿಸ್ತಲ್ಲ, ನಾನು ಅದಕ್ಕೆ ಈಚೆ ಬಂದೆ. ಅವಳೇನು ಬಂದ್ಬಿಡ್ತಾಳೆ. ఏమండి ఇక్కడ ఒక సెకండ్ వస్తారా? ನೋಡಪ್ಪ ಮಗದೀರಾ, ನೋಡು ನಿನ್ ಬಂಡಿ ಕರೆಕ್ಟ್ ಐತೆ, ಹೋಗಿ ನೋಡು. ಏನು ಕಮ್ಮಿ ಆಗತ್ತೋ ಏನೋ, ಹೋಗಿ ನೋಡೋಗಿ ಹೋಗಿ. ಅಯ್ಯ ಅದೇನು ಬಂಡಿನೋ, ಇವನೇನು ವಸ್ತಾನೋ ರೀ.
ನಮ್ಗೇನ್ರಿ ಕರ್ಮ ಇದು? ಯಾಕೆ ಕರ್ಮ ಅಂತೀಯ? ನೀನ್ ತಾನೇ ನನ್ ಮುದ್ದಿನ ಸೊಸೆ ಅಂತ ಕರ್ಕೊ ಬಂದಿರೋದವಳನ್ನ. ಹೌದು ರೀ, ಸೊಸೆ ಏನೋ ಮುದ್ದೆ, ಆದ್ರೆ ಅವಳ ಭಾಷೆ ನನ್ಗಿಷ್ಟು ವರ್ಷ ಆಯ್ತು ಅವಳು ನಮ್ಮ ಮನೆಗೆ ಬಂದು. ಆ ಭಾಷೆನಲ್ಲಿ ಒಂದೇ ಒಂದು ಪದನೂ ಬರೋದಿಲ್ವಲ್ಲ ನನಗೆ. ಕಲ್ತ್ಕೋಬೇಕು ಕಣೆ, ಅಭ್ಯಾಸ ಮಾಡ್ಕೋ. ದಿನಕ್ಕೆ ಒಂದೊಂದು ಪದ ಅಂತ ಕಲ್ತ್ಕೊಂಡಿದ್ರು ಇಷ್ಟೊತ್ತಿಗೆ ನಿಂಗೆ ಅರ್ಧ ಭಾಷೆ ಬರ್ಬೇಕಾಗಿತ್ತಪ್ಪ. ಅತ್ತಗಾರಂಡಿ ಮಾವಗಾರಂಡಿ ಇಬ್ಬರು ಗುಡಿಗೆ వెళ్దామಾ? ಅಮ್ಮ ತಾಯಿಯೇ, ಸೊಸೆ ಮುದ್ದು, ನಿಂಗೆ ಅಲ್ಪ ಸ್ವಲ್ಪ ನಮ್ಮ ಕನ್ನಡ ಬರುತ್ತೆ ತಾನಮ್ಮ, ಆದ್ರೆ ಸ್ವಲ್ಪ ಮ್ಯಾನೇಜ್ ಮಾಡು. ಯಾಕೆಂದ್ರೆ ನೀನು ಪೂರ್ತಿ ತೆಲುಗುನೇ ಮಾತಾಡಿದ್ರೆ ಕಷ್ಟ ಆಗತ್ತೆ, ನನಗೆ ಅರ್ಥ ಆಗಲ್ಲ. ಅದಕ್ಕೆ ನಿಂಗೆ ಅರ್ಧ ಬರ್ಧ ಬರುತ್ತಲ್ಲ ಕನ್ನಡ, ಅದನ್ನೇ ಸ್ವಲ್ಪ ಮಾತಾಡ್ತಾಯಿ. ಅತ್ತಗಾರಂಡಿ ನನಗೆ ಕ್ಷಮಿಸ್ಬಿಡಿ, ನನಗೆ ಕ್ಷಮಿಸ್ಬಿಡಿ. ಮಾವಗಾರಂಡಿ ನನಗೆ ಕ್ಷಮಿಸ್ಬಿಡಿ. ಅಯ್ಯೋ ಇದ್ಯಾಕಮ್ಮ ಹಿಂಗ್ ಕಾಲ್ ಬಿದ್ಬಿಟ್ಟಲ್ಲ, ಯಾಕೆ? ನಿಮ್ಮತ್ತೆ ಅಂತದೇನಂದ್ಲು? ಅಯ್ಯೋ ಮಾವಗಾರಂಡಿ, ನಂಗೆ ಮರ್ಚಿపోయిందండి. ನಾನು ಎಷ್ಟು ಜ್ಞಾಪಕ ಮಾಡ್ಬೇಕು ಅಂತ ಅನ್ಕೊಂಡ್ರು ನಂಗೆ ನಮ್ಮ ಭಾಷೆ ಅಬ್ಡಬ್ಡು ಬಂದ್ಬಿಡುತ್ತೆ. ಅಯ್ಯೋ ದೇವರೇ, ಈ ಭಾಷೆನ ಹೆಂಗಪ್ಪ ತಡ್ಕೊಳ್ಳೋದು ನಾನು? ಅತ್ತಗಾರಂಡಿ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಚೂರೇ ಕಲ್ತ್ಕೊಂತೀನಿ. ಹಾ, ನಾನು ನೇರ್ಚ್ಕೊಂತೀನಿ. ಅಮ್ಮ ಹೋಗ್ಲಿ ಬಿಡಮ್ಮ, ಅವಳು ಸ್ವಲ್ಪ ಟೈಮ್ ಕೊಡು, ಅವಳು ಕಲ್ತ್ಕೊಳ್ತಾಳೆ ಖಂಡಿತ. ಇವಾಗ ಸ್ವಲ್ಪ ಪ್ರಯತ್ನ ಪಡ್ತಾವಳೆ ಕನ್ನಡ ಮಾತಾಡೋದಕ್ಕೆ. ಮೊದ್ಲಂತೂ ಒಂದು ಚೂರು ಬರ್ತಾ ಇದ್ದಿಲ್ಲ, ಆವಾಗೆಲ್ಲ ಹೆಂಗೋ ಮೇಂಜ್ ಮಾಡಿತಾನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಮ್ಮ. ನೋಡಮ್ಮ, ಪರವಾಗಿಲ್ಲ, ನಿಂಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ, ನಿಧಾನಕ್ಕೆ ಕರೆಕ್ಟಾಗಿ ಕನ್ನಡ ಕಲ್ತ್ಕೋ, ಸರಿನಾ? ಆಯ್ತು ಮಾವಗಾರಂಡಿ, ಆಯ್ತು ನಾನು అలాగే ಮಾಡ್ತೀನಿ. ಸರಿ, ಇವಾಗ ಮೊದಲೇ ಒತ್ತಾಗೈತೆ, ಬನ್ರಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲೆಲ್ಲ ಬಂದಿದ್ದಾರೋ ಏನೋ. ಭಾವನವ್ರು ಆವಾಗಲೇ ಫೋನ್ ಮಾಡಿದ್ರು, ನಾವು ಹೊಟ್ಟಿದ್ದೀವಿ ನೀವು ಬಂದ್ಬಿಡಿ ಅಂತ. ನೋಡು, ನಮ್ ತಡನೇ ಆಗೋಯ್ತು. ಅಯ್ಯೋ ಅಣ್ಣ ಫೋನ್ ಮಾಡಿದ್ನಾ? ಅಯ್ಯೋ ಮೊದಲೇ ಹೇಳ್ಬಾರ್ದಾರಿ. ಸರಿ ಬನ್ರಿ. ಅಲ್ಲ ಬಾವಾ, ಯಾಕೆ ಇಷ್ಟೊತ್ತು ಮಾಡ್ಬಿಟ್ರಲ್ಲ, ಇನ್ನೂ ಬೇಗ ಬರ್ಬೇಕಾಗಿತ್ತಾನೆ? ಅಯ್ಯೋ ಬಾವಾ, ನನ್ನನ್ನು ಏನೂ ಕೇಳಬೇಡ್ರಿ. ಹಂಗೂ ನೀವೇನಾದ್ರೂ ಕೇಳಲೇಬೇಕು ಅಂತ ಅನ್ಕೊಂಡಿದ್ರೆ ಗೋ, ಇಲ್ಲೋಳು ನಿಮ್ಮ ತಂಗಿ, ಅವಳನ್ನ ಕೇಳ್ಕೊಳ್ಳಿ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನಂತೂ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಅಲ್ಲ ಕಣೆ ಕಮಲಾ, ನಾನು ಇಬ್ರು ಹೆಣ್ಮಕ್ಳನ್ನ ರೆಡಿ ಮಾಡ್ಕೊಂಡು ನಾನು ರೆಡಿಯಾಗಿ ಬಂದಿದ್ದೀನಿ. ಅಂಥದ್ರಲ್ಲಿ ನೀನು ಇರೋ ಗಂಡು ಮಕ್ಕಳಿಗೆ ರೆಡಿ ಮಾಡ್ಕೊಂಡು ಬರೋಕ್ಕೆ ಇಷ್ಟೊತ್ತು ಬೇಕಾ? ಅಯ್ಯೋ ಅದಕ್ಕೆ ನಿನ್ಗೇನತ್ಗೆ ಹೆಣ್ಮಕ್ಳು ಇಬ್ರು ಇದ್ದಾರೆ, ಸ್ವಲ್ಪ ಸಹಾಯ ಮಾಡ್ತಾರೆ. ಆದರೆ ನಾನು ಎಲ್ಲ ಕೆಲಸ ನಾನೇ ಮಾಡಿ ಬರೋಕ್ಕೆ ಇಷ್ಟೊತ್ತಾಯಿತು. ಅದು ಅಲ್ಲದೆ ನನ್ನ ಸೊಸೆ ಮುದ್ದಿದ್ದಾಳಲ್ಲ, ಅವಳು ಸ್ವಲ್ಪ ರೆಡಿ ಆಗೋಕ್ಕೆ ಲೇಟ್ ಆಗುತ್ತೆ, ಹಾಗಾಗಿ ಲೇಟ್ ಆಯಿತು. ಹೌದು ಪಿನ್ನಿಗಾರಂಡಿ, ತಪ್ಪಾಯಿತು, ನನಗೆ ಕ್ಷಮಿಸಿಬಿಡಿ. ಅದು ನಾನೇ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಹೌದಮ್ಮ, ಹೋಗ್ಲಿ ಬಿಡು, ಪರವಾಗಿಲ್ಲ. ಇವಾಗಲೂ ಏನಾಗಿಲ್ವಂತೆ, ಬನ್ನಿ ಒಳಗೋಗಿ ದರ್ಶನ ಮಾಡ್ಕೊಂಬರೋಣ. ಅಲ್ಲ ಕಣಮ್ಮವ, ನೀನು ಈ ತೆಲುಗು ಪಿಲ್ಲನ ಹೆಂಗ್ ಮದುವೆ ಮಾಡ್ಕೊ ಬಂದ್ಬಿಟ್ಟೆ? ಇನ್ನೇನು ಮಾಡಲೇ, ನೀನಂತೂ ನನ್ನ ಮದುವೆ ಮಕ್ಕಳಿಗೆ ಒಪ್ಕೊಂಡಿಲ್ಲ. ಇನ್ನೇನು ಮಾಡಲಿ, ನನಗೂ ವಯಸ್ಸಾಗ್ತಾ ಬರ್ತಾ ಇತ್ತು. ನೋಡಿದೆ ಬೆಳ್ಳಗೆ ಕೆಂಪಿಗೆ ಚೆನ್ನಾಗಿ ಕಾಣಲು, ಅದಕ್ಕೆ ಮಾಡ್ಕೊಬಂದ್ಬಿಟ್ಟೆ. ಅಯ್ಯೋ ಹೌದೇನಮ್ಮವ, ನೀ ವಿಷಯ ನಂಗೆ ಮೊದಲೇ ಹೇಳ್ಬೇಕಾಗಿತ್ತಾನೆ. ಅಲ್ಲ, ನಾನು ಯಾವಾಗ ನಿಂಗೆ ಹೇಳ್ದೆ ಮದುವೆ ಆಗಲ್ಲ ಅಂತ? ನೋಡು, ನಾನು ಇವಾಗಲೂ ರೆಡಿಯಪ್ಪ. ನೀನು ಇವಾಗ ತಾಳಿ ಕಟ್ಟು, ನಾನಂತೂ ನೀನು ಎಂಟಾಗಕ್ಕೆ ರೆಡಿ. ಏಮಂಡಿ, ನೀವು ಇಪ್ಪಡಿಲ್ಲ ಮಾಡ್ಬೋದಾ? ಚೆಲ್ಲಿಗಾರಂಡಿ ಯಾಕಂಡಿ? ಅಲ್ಲಮ್ಮ, ಅವರಿಬ್ರು ತಮಾಷೆ ಮಾಡ್ತಾರೆ, ನಿಂಗೆ ಅಷ್ಟು ಅರ್ಥ ಆಗಿಲ್ವಾ? ಅಯ್ಯೋ ಶಿರೀಷಗಾರಂಡಿ, ನನಗಂತೂ ನಿಮ್ಮ ಗಂಡ ನೀವು ಫ್ರೀಯಾಗಿ ಕೊಟ್ಟರು ಬೇಕಾಗಿಲ್ಲ. ನಾನಂತೂ ನಮ್ಮ ಅತ್ತೆ ಮನೆಗೆ ಸೊಸೆಯಾಗಿ ಮಾತ್ರ ಬರಲ್ಲಪ್ಪ. ಯಾಕಮ್ಮ, ಯಾಕೆ ಹಂಗಂತೀಯ? ಅಲ್ಲ, ನಿಮ್ಮ ಅತ್ತೆಗೆ ಏನಾಗೈತೆ ಹೇಳು? ಬಂಗಾರದಂಗಿದ್ದಾಳೆ, ಅಂಥದ್ರಲ್ಲಿ ನೀನು ನಿಮ್ಮ ಅತ್ತೆ ಮನೆಗೆ ಸೊಸೆಯಾಗಿ ಬರಲ್ಲ ಅಂತ ಹೇಳ್ತೀಯಾ? ಅಯ್ಯೋ ಬರ್ದೇ ಹೋದ್ರೆ ಬೇಡ, ಹೋಗಿಲಿ. ನಿನಗೋಸ್ಕರ ಯಾರು ಕಾಯ್ಕೊಂಡಿದ್ದಾರೆ? ನಮ್ಮ ಅಣ್ಣಂಗೇನು, ನೀನೊಬ್ಬಳೇ ನಮ್ಮ ಮಗಳು ಅಲ್ಲಿಲ್ವಾ? ಮೊದಲನೇ ಅವಳು. ನನ್ನ ಮನೆ ಸೊಸೆ ಯಾವಾಗಿದ್ರು ಅವಳೇನೆ. ಅಯ್ಯೋ ಅವಳೇ ಮಾಡ್ಕೋತ್ತೆ, ನಾನೇನು ನಿನ್ನ ಮಗನ ಮದುವೆ ಮಾಡ್ಕೋಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೀನ? ಆ ಮೂದೇವಿನ ಯಾರು ಮದುವೆ ಆಗ್ತಾರೆ? ಅವನಿಗೆ ನಮ್ಮ ಅಕ್ಕನೇ ಕರೆಕ್ಟು, ಅವಳೇ ಮಾಡ್ಕೊಳ್ಳಿ. ತನು ಮುಚ್ಚಿ ಬಾಯಿ. ಏನದು ನಿನ್ನ ಮಾತು? ಮೂದೇವಿ ಅಂತೆಲ್ಲ ಹಂಗೆಲ್ಲ ಮಾತಾಡ್ತಾರಾ? ಅದು ಮಾವ ಅಪ್ಪ ಎಲ್ಲ ಇಲ್ಲೇ ಇದ್ದಾರೆ, ಅವ್ರ ಮುಂದೆ ಸ್ವಲ್ಪನೂ ಭಯ ಬರ್ತಿಲ್ಲ ಅವಳಿಗೆ. ಅಯ್ಯೋ ಬಿಡಮ್ಮ, ಅವಳಲ್ದೇದೆ ಮತ್ತಾರು ಅನ್ಬೇಕು? ಅವ್ರಿಬ್ರದ್ದು ಯಾವಾಗಲೂ ಇದ್ದೇ ಇರುತ್ತೆ ಬಿಡು, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತ ನೀನು? ತಾನು ನಿಂಗೆ ಯಾಕೆ ಸುಮ್ಮನೆ ಪಂಚಾಯತಿ? ನೀನು ಸುಮ್ಮನೆ ಬಂದ್ಬಿಡು, ನಾನು ನಿನ್ನ ಮದುವೆ ಮಾಡ್ಕೊಬಿಡ್ತೀನಿ. ಏಮಂಡಿ ಸಿರಿ, ಶಿರೀಷಾ,
ನಾನು ತಮಾಷೆ ಕಣೆ ಅಂದಿದ್ದು. ಅಲ್ಲ ಗಾಂಧಿ, ಹಂಗಾದ್ರೆ ಸರಿ. ಬಾವಾ ಅಂದಂಗೆ ನಿಮ್ ಚಿಕ್ಕ ಮಗ ಇನ್ನೂ ಬಂದಿಲ್ವಾ? ಅವನಿನ್ನು ಯಾವಾಗ ಬರ್ತಾನಂತೆ? ಅವನು ಓದೆಲ್ಲ ಮುಗ್ದಿರ್ಬೇಕೇನೋ ಅಲ್ವಾ? ಹ್ಞೂ ಅಣ್ಣ, ಓದೆಲ್ಲ ಮುಗ್ದೈತಂತೆ. ಆದರೆ ಇನ್ನೊಂದು ವಾರ ಏನೋ ಕೆಲಸ ಇದೆಯಂತೆ. ಹಂಗಾಗಿ ಇನ್ನೊಂದು ವಾರ ಇದ್ಬಿಟ್ಟು ಬರ್ತೀನಮ್ಮ ಅಂದ. ಅದು ಇವತ್ತೆಲ್ಲ ಕಾಲೇಜ್ ಲಾಸ್ಟ್ ಅಲ್ವಾ, ಏನೋ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೊಡ್ಬೇಕಂತೆ ಅಣ್ಣ. ಅದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರ್ತೀನಮ್ಮ ಅಂತ ಹೇಳ್ದ. ನಾವು ಅದಕ್ಕೆ ಸರಿ ಅಂತ ಅಂದಿದ್ದೀವಿ. ಅದಕ್ಕೆ ಅಂದಂಗೆ ಅವನು ಏನು ಓದಿರೋದು? ಅದೇನೋ ಅಗ್ರಿಕಲ್ಚರ್ ಅಂತಾರಲ್ಲಮ್ಮ, ಅದನ್ನ ಮಾಡಿದಾನಂತೆ. ಹಂಗಂದ್ರೆ ಏನಣ್ಣ? ನಂಗೆ ಅರ್ಥ ಆಗಿಲ್ಲ. ಅಮ್ಮ, ಹಂಗಂದ್ರೆ ವ್ಯವಸಾಯ ಅಮ್ಮ. ವ್ಯವಸಾಯ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಅದನ್ನ ಕಲಿಯಕ್ಕೆ ಅವನು ಅಲ್ಲಿಗೆ ಹೋಗಿದ್ದಾನ? ಯಾಕೆ? ಇಲ್ಲೇ ಎಲ್ಲ ಗೊತ್ತಾಗ್ತೈತಲ್ಲ, ಅಷ್ಟು ದೂರ ಹೋಗಿ ಕಲಿಬೇಕಾಗಿತ್ತು ಅದನ್ನ. ಅಯ್ಯೋ ಅಮ್ಮ, ಅದರಲ್ಲಿ ಅಷ್ಟೇ ಅಲ್ಲ, ಇನ್ನು ತುಂಬ ಹೇಳ್ಕೊಡ್ತಾರೆ ಅಮ್ಮ. ಅದನ್ನ ಹೇಗೆ ವ್ಯವಸಾಯ ಅಂದರೆ ಬರೀ ಅದನ್ನೇ ಹೇಳ್ಕೊಡಲ್ಲ ಅವರು. ಒಂದು ಗಿಡಕ್ಕೆ ಹೇಗೆ ನೀರು ಹಾಕಬೇಕು, ಯಾವ ರೀತಿ ಬೆಳೆಸ್ಬೇಕು, ಬೀಜಗಳ ಬಗ್ಗೆ, ಕಾಳುಗಳ ಬಗ್ಗೆ, ಸಸಿಗಳ ಬಗ್ಗೆ, ಇನ್ನೂ ಹೀಗೆ ತುಂಬ ವಿಚಾರ ಹೇಳ್ಕೊಡ್ತಾರಮ್ಮ. ಅದನ್ನ ಕಲ್ತ್ರೆ ಇನ್ನೂ ಚೆನ್ನಾಗಿ ಬೆಳೆ ಬೆಳಿಬೋದು. ಅದನ್ನ ಕಲಿಯಕ್ಕೆ ಹೋಗಿದ್ದಾನೆ ಅವನು. ಓ, ಎಲ್ಲ ಇವಳೊಬ್ಳಿಗೆ ಗೊತ್ತು ಅನ್ನೋ ಹಂಗೆ ಹೇಳ್ತಾಳು ಅಮ್ಮ ಹತ್ರ. ಅಮ್ಮ, ಹಂಗಂದ್ರೆ ನನಗೂ ಗೊತ್ತು. ಅಗ್ನಿಕಲ್ಚರ್ ಅಂದರೆ ಅಗ್ನಿ ಅಲ್ಲ, ಏನಮ್ಮ ಅದು? ಏನದು? ಅಗ್ರಿಕಲ್ಚರ ಏನಂತಾರಮ್ಮ? ಅಯ್ಯೋ, ನಂಗೇನೆ ಗೊತ್ತು, ಅದು ನಂಗೆ ಹೇಳಕ್ ಬರ್ತಾ ಇಲ್ಲ. ಮತ್ತು ನನ್ನ ಕೇಳ್ತಾವಳೆ. ಅಲ್ಲ, ನೆಟ್ಟಿಗೆ ನಿಮ್ಮ ಅಕ್ಕನ ತರ ಸ್ಕೂಲ್ಗೆ ಹೋಗಿದ್ದಿದ್ರೆ ಎಲ್ಲ ಬರ್ತೈತೆ ನಿಂಗೂ ಅವಳ್ತಾರನೇ. ಆದರೆ ನೀನು ಸ್ಕೂಲಿಗೆ ಹೋಗೋದ್ರೆ ಬರೀ ನಾಟಕ. ಮೂರು ದಿನಕ್ಕೂ ಜ್ವರ ಅಂತ ಮಲ್ಕೊಂತಿದ್ದೆ. ಆದರೆ ಅದೇ ನಿಮ್ಮ ಅಕ್ಕ ನೋಡು, ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಸ್ಕೂಲಿಗೆ ಹೋದ್ಲು, ಕಾಲೇಜ್ಗೆ ಹೋದ್ಲು, ಎಲ್ಲ ಮುಗಿಸಿದ್ಲು. ನೀನಿದ್ದೆ ನೋಡು. ಅಪ್ಪ ನೋಡು, ನಾನು ಇದಕ್ಕೆ ನಾನು ಅಮ್ಮ ಜೊತೆ ಎಲ್ಲಿಗೂ ಬರೋದಿಲ್ಲ ಅಂತ ಹೇಳೋದು. ನೋಡು, ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅವಳು ಗ್ರೇಟು, ನಾನು ವೇಸ್ಟು. ಯಾವಾಗಲೂ ಇದೇ ಕತೆ. ಅಯ್ಯೋ, ಅದಾರದು ನನ್ನ ಸೊಸೆನ ವೇಸ್ಟ್ ಅಂತ ಹೇಳೋದು. ನೋಡ್ ಮಾವ, ನಿನ್ನ ತಂಗಿಗೆ ನೀನು ಹೇಳು ಮಾವ. ನೀನು ಹೇಳ ಮಾವ, ನಾನು ವೇಸ್ಟಾ? ಇಲ್ಲ ತಾನೇ? ಇಲ್ಲಮ್ಮ, ನಿನ್ಗವ್ರು ವೇಸ್ಟ್ ಅಂತಾರೆ. ನೀನು ಗುಡ್ಗಲು, ನೀನು ತುಂಬಾ ಜಾಣೆ. ನಿನ್ನ ವೇಸ್ಟ್ ಅಂತ ಅಂತಾಳಲ್ಲ ನಿಮ್ಮಮ್ಮ, ಅವಳೇ ವೇಸ್ಟು. ನೋಡ್ದಾ, ನಿಂಗೆ ಇವಾಗ ಗೊತ್ತಾಯ್ತಾ ಯಾರು ವೇಸ್ಟು ಅಂತ? ಅಂದಂಗೆ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಪರಿಚಯ ನಿಮ್ಗೆ ಆಗಿದೆಲ್ಲ. ಈಗ ನನ್ನ ಅತ್ತೆ ಮಾವ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಅಕ್ಕ ಮತ್ತು ಅವ್ರ ಗಂಡ, ಅವರು ನಂಗೆ ಅತ್ತೆ ಮಾವ ಆಗಿರ್ತಾರೆ. ಮತ್ತು ಅವ್ರಿಗೆ ಇಬ್ಬರು ಮಕ್ಕಳಿರ್ತಾರೆ. ದೊಡ್ಡ ಮಗನಿಗೆ ಮದುವೆ ಆಗಿದೆ. ಅಗೋ ಅಲ್ಲಿದ್ದಾರೆ ಹುಡುಗಿ, ಅವಳು ಮೊದಲನೇ ಸೊಸೆ. ಇನ್ನೊಬ್ಬ ಇದ್ದಾನೆ, ಅವನಿನ್ನೂ ಎಂಟ್ರಿ ಕೊಟ್ಟಿಲ್ಲ. ಅವನು ಎಂಟ್ರಿ ಕೊಟ್ಟ ಮೇಲೆ ಕತೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.